ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಓಕೆ, ನಮಸ್ಕಾರ ಸುಚಿತ್ರಾ. ನಮಸ್ಕಾರ. ನಿಮಗೆ ದಸರಾ ಹಬ್ಬದ ಶುಭಾಶಯಗಳು. ನಿಮಗೂ ಸಹ. ಏನ್ ಮಾಡ್ತಾ ಇದೀರಾ ದಸರಾ ಹಬ್ಬಕ್ಕೆ? ದಸರಾ ಹಬ್ಬಕ್ಕೆ ಇವತ್ತು ಸ್ಪೆಷಲ್ ಕಡಾಯಿ ಚಿಕನ್. ಕಡಾಯಿ ಚಿಕನ್ ಬಂದ್ಬಿಟ್ರಾ? ಓಕೆ ಓಕೆ ಓಕೆ. ಕಡಾಯಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕಡಾಯಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ತುಪ್ಪ, ಪಲಾವ್ ಎಲೆ, ಈರುಳ್ಳಿ, ಅರಿಶಿನ, ಟೊಮೆಟೊ, ಟೊಮೆಟೊ ಪ್ಯೂರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ, ಜೀರಿಗೆ, ಮೆಣಸು, ಉಪ್ಪು, ಎಣ್ಣೆ. ಓ ಹಬ್ಬ ಕಡಾಯಿ ಚಿಕನ್ ಮಾಡ್ಲೇಬೇಕು ಇವಾಗ. ನೋ ಪ್ರಾಬ್ಲಮ್. ಇಷ್ಟೊಂದು ಅದ್ಭುತವಾದಂತ ಪದಾರ್ಥಗಳನ್ನ ತಂದಿದ್ದೀರಾ. ಇಷ್ಟೊಂದೆಲ್ಲ ತಂದ್ಮೇಲೆ ಕಡಾಯಿ ಚಿಕನ್ ಮಾಡ್ಲೇಬೇಕು, ನಾವು ತಿನ್ಲೇಬೇಕು, ನೀವು ನೋಡ್ಕೊಳ್ಳೇಬೇಕು. ಶುರು ಮಾಡೋಣ. ಕಡಾಯಿ ಚಿಕನ್ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಒಂದು ಕಡಾಯಿ ಕೊಡಿ ಮೇಡಮ್. ಏನ್ ಹಾಕಿ ಇದಕ್ಕೆ? ಆಯಿಲ್ ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಯಿಲ್ ಜೊತೆಗೆ 1-2 ಸ್ಪೂನ್ಸ್ ಗೀ ಹಾಕ್ತೀನಿ. ಯಾಕೆ? ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಆಪ್ಷನಲ್. ತುಪ್ಪ ಬೇಡ ಅನ್ನೋರು ಬರೀ ಆಯಿಲ್ ಅಲ್ಲೇ ಮಾಡ್ತಾರೆ. ದ್ವಿಗುಣ ರುಚಿ ಮಾಡಿ. ಟೇಸ್ಟ್ ಜಾಸ್ತಿ ಬೇಕು ಅನ್ನೋರು ಬರೀ ತುಪ್ಪಾನೇ ಹಾಕ್ತಾರೆ. ನಾವು ಟೇಸ್ಟ್ ಕಡಿಮೆ ಬೇಕು ಅಂತ ಹೇಳ್ತಾ ಇದೀವಾ? ಇಲ್ಲ, ಕ್ಯಾಲೋರೀಸ್ ಎಲ್ಲ ನೋಡ್ಬೇಕಲ್ಲ, ಅದಕ್ಕೆ 2 ಸ್ಪೂನ್ಸ್ ಹಾಕ್ತಾ ಇದೀನಿ ಅಷ್ಟೇ. ಓಹೋ, ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ, ಸ್ವಲ್ಪ ನಾಲ್ಗೆ ಬಗ್ಗೆ ರುಚಿ. ಓಕೆ 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 ಓಕೆ. ಎಣ್ಣೆ ಕಾಯ್ದಿದೆ. ಒಂದು ಬಿರಿಯಾನಿ ಎಲೆ ಹಾಕ್ತೀನಿ ಫ್ಲೇವರ್ಗೆ. ಓಕೆ. ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ದೊಡ್ಡದೊಂದು. ಒಂದು ಈರುಳ್ಳಿ ಹಾಕಿದ್ದೀರಾ? ಒಂದು ಈರುಳ್ಳಿ. ಇದು ನಾವು ಎಷ್ಟು ಚಿಕನ್ ಮಾಡ್ಕೊಳ್ತಾ ಇದ್ದೀರಾ? ½ kg ಚಿಕನ್. ಅರ್ಧ ಕೆಜಿ ಚಿಕನ್ ಮಾಡ್ಕೊಳ್ಳಕ್ಕೆ ಒಂದು ಈರುಳ್ಳಿ. ದೊಡ್ಡದು. ಚಿಕ್ಕದಾದ್ರೆ 2 ಹಾಕೋಬಹುದು. ಓಕೆ. ಈರುಳ್ಳಿ ಬ್ರೌನ್ ಆಗ್ಬೇಕಿದ್ದಕ್ಕೆ. ಹೌದಾ? ಫುಲ್ ಫ್ರೈ ಆಗ್ಬೇಕು. ಫುಲ್ ಫ್ರೈ ಆಗ್ಬೇಕು. ಕೆಲವೊಂದು ರೆಸಿಪೀಸ್ಗೆ ಬ್ರೌನ್ ಆದ್ರೇನೆ ಅದು ಟೇಸ್ಟ್ ಬರೋದು. ಹೌದೇನು? ಅದೇ ತುಂಬಾ ಜನ ಕೇಳಿದ್ರು, ನಮ್ಗೆ ಮೇಲ್ ಮಾಡಿದ್ರು ಕೂಡ. ನಾವು ಕಡಾಯಿ ಚಿಕನ್ ನೋಡ್ಕೊಂಡಿಲ್ಲ, ಎಲ್ಲೋ ಹೋಟ್ಲಿಗೆ ಹೋದಾಗ ತುಂಬಾ ಕಾಸ್ಟ್. ಡಾಬಾ ಸ್ಪೆಷಲ್. ಡಾಬಾಸ್ ಅಲ್ಲಿ ಕಡಾಯಿ ಚಿಕನ್ ಅಂದ್ರೆ ತುಂಬಾ ಫೇಮಸ್. ಓ, ಡಾಬಾ ಸ್ಪೆಷಲ್ ತೋರಿಸ್ಬಿಡ್ತಾ ಇದ್ದೀರಾ ಇವತ್ತು ನೀವು. ಪರವಾಗಿಲ್ಲ ಬಿಡಿ. ಅಂದ್ರೆ ಈ ಕಡಾಯಿ ಚಿಕನ್ ನಾಟಿ ಕೋಳಿ ಮಾಡ್ಕೋಬೋದಾ? ಚೆನ್ನಾಗಿರೋದಿಲ್ಲ? ಇಲ್ಲ, ಸ್ವಲ್ಪ ಈ ಮಾಮೂಲಿ ಬ್ರಾಯ್ಲರ್ ಕೋಳಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆನಿಯನ್ಸ್ ಬ್ರೌನ್ ಆಗಿದೆ. ಈಗ ಬ್ರೌನ್ ಆಗಿದೆ. ಟೊಮೆಟೊಸ್ ಹಾಕೋಣ. ದೊಡ್ಡದೊಂದು ಟೊಮೆಟೊ. 1 ಟೊಮೆಟೊ ಬೇಕಾ? ಪೂರ್ತಿ 1 ಟೊಮೆಟೊ. ಟೊಮೆಟೊನು ಹಾಕ್ತೀನಿ ಇದಕ್ಕೆ, ಮತ್ತೆ ಟೊಮೆಟೊ ಪೇಸ್ಟ್ ಹಾಕ್ತೀವಿ. ಎರಡೂ ಹಾಕ್ತೀರಾ? 2 ಹಾಕ್ತೀವಿ. ಅದಕ್ಕೆ ಟೊಮೆಟೊಸ್ ನೋಡ್ಕೊಂಡು ಗ್ರೇವಿ ಬರಕ್ಕೆ ಅದು ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ನಿಮ್ಗೆ ಪೇಸ್ಟ್ ಮಾಡಿ ಹಾಕೋದ್ರಿಂದ. ಕಡಾಯಿ ಚಿಕನ್ ಅಲ್ಲಿ? ಕಡಾಯಿ ಚಿಕನ್. ಓಕೆ. ಇದು ಪೇಸ್ಟ್ ಇದು? ಟೊಮೆಟೊ ಪೇಸ್ಟ್. ಈಗ ಅದೇ ಪ್ಯೂರಿ ಮಾಡ್ಕೊಂಡಿದ್ದೀರಾ ನೀವು? ಪ್ಯೂರಿ ಮಾಡಿರೋದು 1 ಟೊಮೆಟೊ ದೊಡ್ಡದು. 1 ಟೊಮೆಟೊದಾ? ಅಂದ್ರೆ ನೀವು ಪ್ಯೂರಿ ಮಾಡೋದ್ರಿಂದ ಮತ್ತು ಹೆಚ್ಚಾಕೋದ್ರಿಂದ ಸ್ವಲ್ಪ ರುಚಿ ಚೇಂಜ್ ಆಗುತ್ತೆ? ಹೌದು, ಚೇಂಜ್ ಇರುತ್ತೆ ಟೇಸ್ಟ್. ಗ್ರೇವಿಗೆಲ್ಲ ನೀವು ಪ್ಯೂರಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಗ್ರೇವಿ ಚೆನ್ನಾಗಿ ಬರುತ್ತೆ. ಗ್ರೇವಿ ಜಾಸ್ತಿನೂ ಬರುತ್ತೆ? ಜಾಸ್ತಿ ಬರುತ್ತೆ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಸ್ವಲ್ಪ ಕುಕ್ ಆಗ್ತಾ ಇರ್ಲಿ. ನಾನೊಂದು ಕಡಾಯಿ ಮಸಾಲೆ ಪೌಡರ್ ಮಾಡ್ಬೇಕು, ಅದನ್ನ ತೋರಿಸ್ತೇನೆ. ಕಡಾಯಿ ಮಸಾಲೆ ಪೌಡರ್ ಬೇರೆ ಪೌಡರ್ ಮಾಡ್ಬೇಕು. ಓಕೆ. ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಬೇಕು. ಏನ್ ಮಾಡ್ಬೇಕು ಈಗ ನಿಮ್ಗೆ? ಡ್ರೈ ರೋಸ್ಟ್ ಮಾಡ್ಬೇಕು. ಡ್ರೈ ರೋಸ್ಟ್ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು? ನಾನ್ ಸ್ಟಿಕ್ ಪ್ಯಾನ್. ನಾನ್ ಸ್ಟಿಕ್ ಇದು ಸಾಕಾಗ್ಬೋದಾ? ಸಣ್ಣದು ಸಾಕು. ಸ್ವಲ್ಪ ಸ್ಲೋ ಮಾಡ್ಬಿಡೋಣ. ಇದು ಚೆನ್ನಾಗಿ ಕುಕ್ ಆಗ್ಬೇಕು, ಮಸಾಲೆ ಬ್ರೌನ್ ಆಗ್ಬೇಕು. ಇದು ಡ್ರೈ ರೋಸ್ಟ್ ಮಾಡ್ಕೋಬೇಕು. 2 ಸ್ಪೂನ್ ಧನಿಯಾ. ಇದೇ ಕಡಾಯಿ ಮಸಾಲ ಅಂದ್ರೆ ಇದೆ. ಓಹೋ. ಜೀರಿಗೆ 1.5 ಸ್ಪೂನ್. ಓಕೆ. 8-10 ಮೆಣಸು. ಮೆಣಸು? ಮೆಣಸು. ಇಷ್ಟನ್ನ ಡ್ರೈ ರೋಸ್ಟ್ ಮಾಡ್ಬೇಕೀಗ. ಡ್ರೈ ರೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್, ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮ್ಗೆ. ಅವಾಗ್ಲೇ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡೋದ್ರಿಂದ ಅದು ಟೇಸ್ಟ್ ಬೇರೆ ತರ. ಮೊದಲೇನೆ ಪೌಡರ್ ಮಾಡಿಟ್ರೆ ಅದಷ್ಟು ಫ್ಲೇವರ್ ಬರಲ್ಲ ನಿಮ್ಗೆ. ಫ್ಲೇವರ್ ಕಡಿಮೆ ಆಗೋಗುತ್ತೆ. ಸಾಕನ್ಸುತ್ತಲ್ಲ? ಸಾಕಾಗಿದೆ. ಡ್ರೈ ರೋಸ್ಟ್ ಮಾಡಿ ಈಗ ಪೌಡರ್ ಮಾಡ್ಬೇಕು. ಲಿಡ್ ಆಗಿದೆಯಾ? ಇದಕ್ಕೇನಂದ್ರೆ ತರಿ ಆಗಿರ್ಬೇಕು ಪುಡಿ. ಅಂದ್ರೆ ಫುಲ್ ಆಗ್ಬಾರ್ದು. ಬೇಡ ಅಲ್ಲ? ತರಿ ಇರ್ಬೇಕು. ಇದೇ ಕಡಾಯಿ ಮಸಾಲ ಅಂದ್ರೆ ಇದು. ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡೋದು ಇದು ಕಡಾಯಿ ಮಸಾಲ. ಹಾಕ್ತೀರಾ ಇದಕ್ಕೆ? ಇದಕ್ಕೆ ಹಾಕ್ತೀನಿ. ಎಷ್ಟು? ಅಷ್ಟು
ಇಷ್ಟು ನಾವು ಇಲ್ಲ ಪೌಡರ್ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಹಾಕ್ಬೋದು. ತುಂಬಾ ಕಡಿಮೆ ಮಾಡಕ್ಕಾಗಲ್ಲ ಪೌಡರ್ ಮಾಡುವಾಗ. ಆಹಾ ಸ್ವಲ್ಪ ಫ್ಲೇವರ್ ಚೇಂಜ್ ಆಯ್ತು ಈಗ, ತುಂಬಾ ಚೆನ್ನಾಗಿ ಬರ್ತದೆ. ರೆಡ್ ಚಿಲ್ಲಿ ಪೌಡರ್ ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಚಿಕನ್ಗೆಲ್ಲ ಓಕೆ. ಗರಂ ಮಸಾಲ ಎಷ್ಟು ಬೇಕಾಗುತ್ತೆ? 1/2 ಸ್ಪೂನ್. ಚೆನ್ನಾಗಿ ಫ್ರೈ ಆಗ್ಬೇಕು ಮಸಾಲೆ ಎಲ್ಲ. ಚೆನ್ನಾಗಿ ಫ್ರೈ ಆಗಿದೆ ಅನ್ಕೊಂಡಿದೀನಿ. ಆಮೇಲೆ ಚಿಕನ್ ಹಾಕೋದು. ಓಹೋ ಚಿಕನ್ ನೀಟಾಗಿ ತೊಳ್ಕೊಂಡಿದೀವಲ್ಲ ನಾವು. ವಾಶ್ ಆಗಿದೆ. ಓಕೆ. ಅರಿಶಿನ ಹಾಕಿ ಕ್ಲೀನ್ ಆಗಿ ವಾಶ್ ಆಗಿರ್ಬೇಕು. ಗ್ರೇವಿ ಬರುತ್ತಲ್ವಾ ಇದ್ರೊಳಗೆ? ಚಿಕ್ಕ ಗ್ರೇವಿ ಇದು, ಒಂಥರ ಪೀಸಸ್ ಹಾಗೆ ಅಂಟ್ಕೊಂಡಿರೋ ತರ ಇರುತ್ತೆ. ತುಂಬಾ ಗ್ರೇವಿ ತೆಳುಗಿರಲ್ಲ. ತೆಳು ಗ್ರೇವಿ ಇಲ್ಲ ಕಡಾಯಿ ಚಿಕನ್ ಅಲ್ಲಿ. ಕಡಾಯಿ ಚಿಕನ್ ನೋಡಿ, ಈಗ ಮಸಾಲೆ ಕೋಟ್ ಆಗುತ್ತೆ ಚಿಕನ್ ಚೆನ್ನಾಗಿ. ಓ ಎಸ್. ಸ್ವಲ್ಪ ನೀರ್ ಹಾಕಿ ಬೇಯಿಸ್ಬೇಕಾ? ಬೇಯಿಸ್ಬೇಕು, ಮತ್ತೆ ಚಿಕನ್ ಕುಕ್ ಆಗ್ಬೇಕಲ್ಲ. ಓಕೆ. ಸಾಲ್ಟ್ ಹಾಕ್ತೀನಿ 1/2 ಕೆಜಿ. ಸಾಲ್ಟ್ ಹಾಕಿದೀರಾ? ಇವಾಗ ಹಾಕಿದ್ರೆ ಹಿಡಿಯುತ್ತೆ. ಇವಾಗ ಹಿಡಿದ್ ಬಿಡುತ್ತಲ್ಲ, ಆಮೇಲೆ ನೀರ್ ಹಾಕಿದ್ಮೇಲೆ ಹಾಕಿದ್ರೆ ಅದು ಸಪ್ಪೆ ಹೊಡಿತಾ ಇರುತ್ತೆ, ಮಟನ್ ಎಲ್ಲ ತಿನ್ನಕ್ಕೆ ಆಗಲ್ಲ. ಓಕೆ. ಸ್ವಲ್ಪ ನೀರ್ ಹಾಕ್ತೀನಿ. ನೀರ್ ಹಾಕೋಣ? ಜಾಸ್ತಿ ಬೇಡ, ಸ್ವಲ್ಪ. ಚಿಕ್ಕ ಗ್ರೇವಿ ಇದು, ಒಂದು 1/2 ಕಪ್ ಅಷ್ಟು ಸಾಕು. ಸಾಕಾ? ಒಂದು ಅರ್ಧ ಕಪ್ ನೀರ್ ಹಾಕಿದ್ರೆ ಸಾಕು. ಅರ್ಧ ಕಪ್ ನೀರು. ಲಿಡ್ ಎಲ್ಲ ಕ್ಲೋಸ್ ಮಾಡೋಣ? ಲಿಡ್ ಹಾಕೋದು. ಓಕೆ. ಇದು ಲಿಡ್ ಎಲ್ಲ ಕ್ಲೋಸ್ ಮಾಡಿದ್ರೆ ಆಲ್ಮೋಸ್ಟ್ ರೆಡಿ ಆದಾಗನಾ? ಇಲ್ಲ, ಲಾಸ್ಟ್ ಸ್ವಲ್ಪ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಇನ್ನ ಇದೆಯಾ ಅದಕ್ಕೆ ಇಂಗ್ರೀಡಿಯೆಂಟ್ಸ್? ಓಕೆ. ಕರೆಕ್ಟು. ಇದ್ರ ಜೊತೆಗೆ ನಮ್ಗೆ ತಿನ್ನಕ್ಕೆ ಏನ್ ಕೊಡ್ತೀರಾ ನೀವು? ಒಂದ್ ಸರ್ಪ್ರೈಸ್ ಇದೆ ಜೊತೆಗೆ. ಬರೀ ತಿನ್ನಕ್ಕಾಗಲ್ಲ ಕಡಾಯಿ ಚಿಕನ್. ಇಲ್ಲ ತಿನ್ನಕ್ಕಾಗಲ್ಲ. ಅದರಿಂದ ಆಪಮ್ ಮಾಡೋಣ ಅಂತ. ಆಪಮ್? ಓಕೆ. ಆಪಮ್ ಮಾಡಕ್ಕೆಲ್ಲ ತಂದಿದ್ದೀರಾ? ಆಪಮ್ ಚಟ್ನಿ ತಂದಿದ್ದೀನಿ. ಓಕೆ, ತೋರಿಸ್ತೀನಿ ಮಾಡಿ. ಇದೇನು ಸುಚಿತ್ರ? ಇದೇನೋ ಈ ತರ ಬಾಂಡ್ ಈ ತರ ಇಟ್ಬಿಟ್ಟಿದ್ದೀರಾ? ಏನಿದು? ಆಪಮ್ ಚಟ್ನಿ ಅಂತ ಹೇಳ್ತಾರೆ ಮುಳ್ಳಿ. ಆಪಮ್ ಮಾಡಕ್ಕೆ ಇದೇ ಇರ್ಬೇಕು. ಓಕೆ. ನಾನ್ ಸ್ಟಿಕ್ ಇದು. ಓಕೆ. ಆಪಮ್ ಚಟ್ನಿ ಬೇರೆದ್ರಲ್ಲೆಲ್ಲ ಮಾಡಿದ್ರೆ, ದೋಸೆ ಅವೆಲ್ಲ ಮಾಡಿದ್ರೆ ಆಪಮ್ ಬರಲ್ಲ. ಇದರಲ್ಲೇ ಮಾಡ್ಬೇಕು. ಆಪಮ್ಗೆ ಅದೇನ್ ಯಾವ್ದಾವ್ ರುಬ್ಕೊಂಬಂದ್ರಿ ನೀವು? ಅದು ಮನೆಯಿಂದ ತಗೊಂಡ್ ಬಂದಿದ್ದೀನಿ. ಏನೇನ್ ಹಾಕಿದ್ರಿ ಅದಕ್ಕೆ? ಆಪಮ್ ಮಾಡ್ಬೇಕು ಏನೇನ್ ಹಾಕ್ಬೇಕು? ಮೆಜರ್ಮೆಂಟ್ ಹೇಳ್ತೀನಿ. ಇದು 2 ಕಪ್ ಅಕ್ಕಿ. 2 ಕಪ್? 2 ಕಪ್ ಅಕ್ಕಿ. ಸ್ವಲ್ಪ ಚಿಕ್ಕ ಅಕ್ಕಿ ಆದ್ರೆ ಚೆನ್ನಾಗಿ ಬರುತ್ತೆ. 2 ಕಪ್ ಅಕ್ಕಿಗೆ 1 ಕಪ್ ತೆಂಗಿನಕಾಯಿ. ತೆಂಗಿನಕಾಯಿ 1 ಕಪ್. 1 ಕಪ್ ಅನ್ನ, ವೈಟ್ ರೈಸ್, ಬೆಂದಿರಂತ ಅನ್ನ. ಉಪ್ಪು, ಸ್ವಲ್ಪ ಸಕ್ಕರೆ. ಸಕ್ಕರೆ ಬೇರೆ ಹಾಕ್ತೀರಾ? ಸ್ವಲ್ಪ ಸಿಹಿ ಇರುತ್ತೆ ಆಪಮ್. ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿ ಒಂದ್ ರಾತ್ರಿ ಫುಲ್ ನೆನಿಬೇಕು. ಸಂಪಳ ಫರ್ಮೆಂಟ್ ಆಗ್ಬೇಕು. ಆಯ್ತು. ಬೆಳಗ್ಗೆಗೆ ಮಾಡಿದಾಗ ಆಪಮ್ ಬರುತ್ತೆ. ಚೆನ್ನಾಗಿ ಬರುತ್ತಾ? ಅಕ್ಕಿ 4 to 5 hours ನೆನಿಬೇಕು. ಓಕೆ. ಅಂದ್ರೆ 2 ಕಪ್ ಅಕ್ಕಿಗೆ 1 ಕಪ್ ತೆಂಗಿನಕಾಯಿ, 1 ಕಪ್ ತೆಂಗಿನಕಾಯಿ, 1 ಕಪ್ ಅನ್ನ, 1 ಕಪ್ ಅನ್ನ. ಇಷ್ಟೇ? ಉಪ್ಪು ಅಷ್ಟೇ. measurement? ಅಷ್ಟೇ ಮೆಜರ್ಮೆಂಟ್. ಓಕೆ. ಅಷ್ಟು ಮೆಜರ್ಮೆಂಟ್ಗೆ ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತಾ? ಚೆನ್ನಾಗಿ ಬರುತ್ತೆ. ಮಾಡಿ ಒಂದು ನೋಡೋಣ ಆಪಮ್ನ. ಪಟಾಪಟ್ ಅಂತ ನೋಡಿ, ಹಿಂಗ್ ಹಾಕೋದ್ ಮಧ್ಯದಲ್ಲಿ. ಓಕೆ. ಜಸ್ಟ್ ಹಿಂಗ್ ಒಂದ್ ರೌಂಡ್ ತಿರ್ಗಿಸೋದು ಅಷ್ಟೇ. ಮುಚ್ಚಬೇಕಾಯ್ತೀರಾ? ಕ್ಲೋಸ್ ಮಾಡಿ. ಆಪಮ್ಗೆ ಬೇಕಾದವ್ರು ಕಾಯಿ ಹಾಲು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಕಾಯಿ ಹಾಲ್ಗೂ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಹಾಲಿಗೆ ಚೆನ್ನಾಗಿರುತ್ತೆ. ಕಾಯಿ ಹಾಲು ಆಪಮ್ಮು ಚೆನ್ನಾಗಿರುತ್ತೆ. ಓಕೆ. ಇದೇನಾಗಿದೆ ನೋಡೋಣ ಒಂದ್ ಸ್ವಲ್ಪ ಪರಿಸ್ಥಿತಿ. ಓಹೋ. ಈಗ ನೋಡಿ, ನೀರ್ ಬಿಟ್ಕೊಂಡಿದೆ. ಅವಾಗ್ಲೇ ಸಾಕು ಅಂತ ಹೇಳಿದ್ರೆ. ಚಿಕನ್ ಅಲ್ಲಿ ಇರೋದೆಲ್ಲ ವಾಟರ್ ಕಂಟೆಂಟ್ ಬಂದಿರುತ್ತೆ. ಇವಾಗ ಸಖತ್ತಾಗಿದೆ. ಆಫ್ ಮಾಡ್ಬೋದು ಅಂತ ಕಾಣ್ತಿದ್ದೀನ. ಆಫ್ ಮಾಡೋಣ? ಆಫ್ ಮಾಡೋಣ. ಲಾಸ್ಟ್ ಅಲ್ಲಿ ಗಾರ್ನಿಶ್ ಮಾಡಕ್ಕೆ ಕೊತ್ತಂಬರಿ ಸ್ವಲ್ಪ ಸಾಕು. ಶುಂಠಿ ಇದು ಪೀಸಸ್, ಇದು ಆಪ್ಷನಲ್. ಬೇಕಂದವ್ರು ಹಾಕೋಬಹುದು, ಇಲ್ಲಾಂದ್ರೆ ಬೇಡ. ಜಿಂಜರ್ದು ಲಾಸ್ಟ್ ಅಲ್ಲಿ ಹಾಕ್ತಾರಾ? ಲಾಸ್ಟ್ ಅಲ್ಲಿ. ಓಕೆ. ಲಾಸ್ಟ್ ಅಲ್ಲಿ ಗಾರ್ನಿಶ್ ಅಷ್ಟೇ ಇದು. ಓಕೆ. ಹಿಂಗೆ ಇರ್ಲಿ. ಚಿಕನ್ ರೆಡಿ ಆಗಿದೆ. ಇದಾಗಿದೆ. ಓ, ರೆಡಿ ಆಗಿದೆ ಆಪಮ್ಮು. ಮಧ್ಯ ಇಡ್ಲಿ ತರ ಎಲ್ಲ ಬಂದಿದೆಯಲ್ರಿ? ಇಲ್ಲಿದೆ. ಹಾಗೆ ಎತ್ಬೋದು. ಹಾಗೆ ಎತ್ಬೋದಾ? ಹಾಗೆ. ಓ, ಸಖತ್ತಾಗಿ ಬಂದಿದ್ದೀರಿ. ಆಗಿದೆ. ಈಗ ಸರ್ವಿಂಗ್ ಬೌಲ್ ಹಾಕ್ಬೋದು. ಓಹೋ.
ಒಳ್ಳೆಯವರೇ, ಕಡಾಯಿ ಚಿಕನ್ ವಿತ್ ಆಪಮ್ ರೆಡಿ ಆಗಿದೆ. ಓ ಸಖತ್ತಾಗಿದೆ. ಕಡಾಯಿ ಚಿಕನ್ ವಿತ್ 2 ಆಪಮ್ 1 ಕಡಾಯಿ ಕಡಾಯಿ ಚಿಕನ್. ಚಿಕನ್ ಓಕೆ, ಕಡಾಯಿ ಚಿಕನ್ ಆಪಮ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆಪಮ್ಗೆ ಏನ್ ಮೆಜರ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಕಡಾಯಿ ಚಿಕನ್ಗೆ ಯಾವ ಮಸಾಲ ಹಾಕೋಬೇಕು, ಯಾವಾಗ ಡ್ರೈ ಪೌಡರ್ನ ಮಾಡ್ಕೊಂಡು ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ ಅಂತ ಸೂಚಿತ ಹೇಳ್ಕೊಟ್ಟಿದ್ದಾರೆ. ಇಷ್ಟೊಂದು ಚೆನ್ನಾಗಿರೋದನ್ನ ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಸರಾ ಬುಕ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಒಂದ್ಸರಿ ನೋಡ್ಕೊಳ್ಳಿ. ಕಡಾಯಿ ಚಿಕನ್ ಮಾಡುವ ವಿಧಾನ: ಒಂದು ಚಿಕ್ಕ ಬಾಣಲೆಗೆ ಧನಿಯಾ, ಜೀರಿಗೆ, ಮೆಣಸು ಹಾಕಿ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲೆಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆ, ಈರುಳ್ಳಿ, ಅರಿಶಿನ, ಟೊಮೆಟೊ ಪ್ಯೂರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ನಂತರ ಪುಡಿ ಮಾಡಿಕೊಂಡ ಮಸಾಲ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಿಕನ್, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಶುಂಠಿ ಹಾಕಿ ಮಿಕ್ಸ್ ಮಾಡಿದರೆ ಕಡಾಯಿ ಚಿಕನ್ ಆಪಂನೊಂದಿಗೆ ತಿನ್ನಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಅದ್ಭುತ ಚೆನ್ನಾಗಿದೆ. ಆಪಮ್ ಹಿಂಗಿರ್ಬೇಕು, ಮಧ್ಯದಲ್ಲಿ ಸ್ವಲ್ಪ ಬಂದ್ ತರ ಅದು ಇರ್ಬೇಕು, ಸ್ಪಾಂಜ್ ತರ ಬರ್ಬೇಕು. ಆವಾಗ್ಲೇ ತಿನ್ನಕ್ಕೆ ಸ್ವಲ್ಪ ಮಜಾ. ಆಪಮ್ಗೆ ಚೆನ್ನಾಗಿ ಕಾಯಿ ಹಾಕಿದೀರಾ, ಆ ಕಾಯಿ ವಾಸನೆ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಈ ಆಪಮ್ಗೂ ಈ ಚಿಕನ್ಗೂ ಈ ದಸರಾ ಟೈಮಲ್ಲಿ ತಿನ್ನಕ್ಕೂ ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಈ ಫಟಾಫಟ್ ಅಂತ ಏನ್ ಮಾಡಿ ತೋರಿಸ್ತೀರಾ ಸುಚಿತ್ರಾ? ನೆಕ್ಸ್ಟ್ ಒಂದು ಸ್ಟಾರ್ಟರ್ ಚಿಕನ್ 65. ಚಿಕನ್ 65. ಓಕೆ, 65 ತಗೊಂಬನ್ನಿ. ಇಲ್ಲ 45 ಮುಗಿಸ್ಕೊಂಡ್ ಬರ್ತೀವಿ. ಓಕೆ, ತಂದ್ರ 65 ಸುಚಿತ್ರಾ? ತಂದಿದ್ದೀನಿ, ಮಾಡಕ್ಕೆ ತಂದಿದ್ದೀನಿ, ರೆಡಿ. ಚಿಕನ್ 65 ಮಾಡ್ತಾ ಇದ್ದೀರಾ? ಸ್ಟಾರ್ಟರ್ ರೆಸ್ಟೋರೆಂಟ್ ಸ್ಟಾರ್ಟರ್. ರೆಸ್ಟೋರೆಂಟ್ ತರನೇ ಇರುತ್ತಾ? ಕಲರ್ ಹಂಗೆ ಇರುತ್ತಾ? ಕಲರ್ ಅವರು ಫುಡ್ ಕಲರ್ ಹಾಕ್ತಾರೆ. Okay. ಇಲ್ಲಿ ನಾವು ಅಜಿನೋಮೋಟೋ, ರೆಡ್ ಕಲರ್ ಫುಡ್ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ. ಬಟ್ ರುಚಿ ಹಂಗೆ ಇರುತ್ತಾ? ಟೇಸ್ಟ್ ಮಾಡಿ ನೀವು ಹೇಳಬೇಕು, ಮಾಡ್ತೀನಿ. ಓಕೆ, ಶುರು ಮಾಡಿ. ಅಂದ್ರೆ ಚಿಕನ್ 65 ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ 65 ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಮೊಸರು, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಇವಾಗ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲು ಚಿಕನ್ ಮಿಕ್ಸ್ ಮಾಡ್ಕೊಳ್ತೀರಾ? ಮ್ಯಾರಿನೇಟ್ ಮಾಡಿ ನೆನ್ಸಿಡ್ಬೇಕು. ತಗೊಳ್ಳಿ. ಇದು 1/2 kg ಚಿಕನ್ ಇದೆ, ಆಗ್ತಾ ಇದ್ದೀನಿ. ಇದೇನು ಬೋನ್ಲೆಸ್ ವಿತ್ ಬೋನಾ? ಬೋನ್ಲೆಸ್ ಇಲ್ಲ, ವಿತ್ ಬೋನೇನೆ, ಸ್ಕಿನ್ ಔಟ್ ಮಾಡಿರೋದು. ಸ್ಕಿನ್ ಔಟ್ ಮಾತ್ರ ಮಾಡಿದ್ರ? ಬೋನ್ ಇದ್ರೂ ಚೆನ್ನಾಗಿರುತ್ತೆ? ಬೋನ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಬಟ್ ಇದು ನೋಡ್ತಾ ಇದ್ರೆ ಬೋನೇ ಕಾಣ್ತಾ ಇಲ್ವಲ್ರಿ? ಇದೆ, ಸ್ವಲ್ಪ ಇದೆ. ಸ್ವಲ್ಪ ಇದೆ. ಕೆಲವ್ರು ವಿತ್ ಬೋನ್ ಇಷ್ಟ, ಕೆಲವ್ರು ವಿತೌಟ್ ಬೋನ್ ಇಷ್ಟ. ಮತ್ತೆ ಸ್ಕಿನ್ ಔಟ್ ಆಗಿರ್ಬೇಕು. ಎಣ್ಣೆಗೆ ಹಾಕಿದ ತಕ್ಷಣ, ಇಲ್ಲಾಂದ್ರೆ ಸಿಡಿಯುತ್ತೆ ನಿಮ್ಗೆ. ಓಕೆ, ಮೊಟ್ಟೆ ಹಾಕ್ತಾ ಇದೀನಿ ಒಂದು. ಒಂದ್ ಮೊಟ್ಟೆ ಪೂರ್ತಿಯಾಗಿ? ಒಂದ್ ಮೊಟ್ಟೆ ಬೈಂಡಿಂಗ್ಗೆ. ಮೈದಾ 2 ಸ್ಪೂನು. 2 ಸ್ಪೂನ್ ಮೈದಾ ಹಾಕ್ತಾ ಇದ್ದೀರಾ? ಕಾರ್ನ್ಫ್ಲೋರ್ 2 ಸ್ಪೂನ್. ಮೈದಾ ಎಷ್ಟು ಹಾಕ್ತಿವಿ, ಕಾರ್ನ್ಫ್ಲೋರ್ ಅಷ್ಟೇ ಹಾಕ್ಬೇಕು. ಇದು ಗರಿ ಬರುತ್ತೆ ಬೈಂಡಿಂಗ್ಗೆ, ಮತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ಕಾರ್ನ್ಫ್ಲೋರ್. ಓಕೆ ಮೇಡಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ 1/2 kgಗೆ. ಆಯ್ತು. ರೆಡ್ ಚಿಲ್ಲಿ ಪೌಡರ್. ಎಷ್ಟು? ಖಾರ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಖಾರ ಇರ್ಲಿ. ಖಾರ ಇರ್ಲಿ ಅಂತೀರಾ? ಖಾರ ಇರ್ಬೇಕು. ಅಂದ್ರೆ 1 2 ಸ್ಪೂನ್ಸ್ ಹಾಕ್ತೀನಿ ನಾನು. ಓಕೆ. ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ತಾರೆ ಸಾಕು. ಅದು 2 ಸ್ಪೂನ್ ಹಾಕಿದ್ರೆ ಇದು 1 ಸ್ಪೂನ್ ಧನಿಯಾ ಪೌಡರ್. ಗರಂ ಮಸಾಲ 1/2 ಸ್ಪೂನ್. ಓಕೆ. ಪೆಪ್ಪರ್ ಪೌಡರ್ ಹಾಕ್ತೀರಾ? ಇದು ಖಾರ ಬರುತ್ತೆ ನಿಮ್ಗೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂದು 1/2 ಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು 1/2 kg. ಮೊಸರು 1 2 ಸ್ಪೂನ್ಸ್. 2 ಸ್ಪೂನ್ ಸಾಕಾ? ಅದು ಮ್ಯಾರಿನೇಟ್ ಆಗಕ್ಕೆ, ಕುಳಿ ಬಿದ್ರೆ ಸಾಫ್ಟ್ ಆಗಿ ಬರುತ್ತೆ. ಚಿಕನ್ ಸಾಫ್ಟ್ ಆಗಿರ್ಬೇಕು. ಬಾಯಿಲ್ ಹಾಕೋದ್ ತಕ್ಷಣ ಚಿಕನ್ ಕರ್ಗೋಬೇಕ್ರಿ, ಇಲ್ಲ ಅಂದ್ರೆ ನಾರ್ ತರಲ್ಲ ಸಿಗ್ಬಾರ್ದು. ನಿಂಬೆಹಣ್ಣು ಹಾಕ್ತಾ ಇದೀನಿ ಸ್ವಲ್ಪ. ಹಾಕಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದೇನಿದ್ರು ಮ್ಯಾರಿನೇಟ್ ಆಗ್ಬೇಕು, ನೆನಿಬೇಕು ಚಿಕನ್. ಹೌದಾ? ಇದೆಲ್ಲ ಕಲ್ಸಿಟ್ಟು ರೆಫ್ರಿಜರೇಟ್ ಮಾಡ್ಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಟಷ್ಟು ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಟೇಸ್ಟ್ ಜಾಸ್ತಿ ಬರ್ಬೇಕಂದ್ರೆ ಇವತ್ತೇ ಮಾಡ್ತೀರಾ, ನಾಳೆ ಮಾಡ್ತೀರಾ? ನಮ್ಗೆ ಇಲ್ಲ, ಇವಾಗ್ಲೇ ಫಟಾಫಟ್ ಅಂತ ಮಾಡಿ ತೋರಿಸ್ತೀನಿ. ಮಾಡ್ಬೇಕಾದ್ರೆ ಮಾಡೋರಿಗೆ ಹೇಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಬರ್ಬೇಕು ಅಂದ್ರೆ ನೀವು ಬೆಳಗ್ಗೆ ನೆನ್ಸಿಟ್ಟು ಸಂಜೆ ಅಷ್ಟೊತ್ತಿಗೆ ಮಾಡಿದ್ರೆ
ತುಂಬಾ ಚೆನ್ನಾಗಿದೆ. 2-3 ಅವರ್ಸ್ ಸಾಕಲ್ಲ ರುಚಿ ಟ್ರೀಟ್ ಮಾಡಕ್ಕೆ? ಫ್ರಿಡ್ಜ್ ಅಲ್ಲಿ ಇಟ್ರೆ ಅದು ಚೆನ್ನಾಗಿ ಹಿಡಿಯುತ್ತೆ ಮಸಾಲೆಗಳೆಲ್ಲ ಚಿಕನ್ ಪೀಸಸ್. ಈಗ ಮ್ಯಾರಿನೇಟ್ ಆಗ್ಬೇಕು, ನೆನಿಬೇಕು. ನೆನ್ಕೊಳ್ಳಿ. ಅದಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್, ಮಿನಿಮಮ್ ಹಾಫ್ ಅನ್ ಅವರ್. ಇದನ್ನ ಏನ್ ಮಾಡ್ತೀರಿ ನೀವು? ಎಣ್ಣೆಲಿ ಕರಿತೀರಾ? ಡೀಪ್ ಫ್ರೈ ಮಾಡಬೇಕು ಚಿಕನ್ 65 ಅಲ್ಲ. ಓಕೆ, ಮಾಡೋಣ, ನೋ ಪ್ರಾಬ್ಲಮ್. ಎಷ್ಟು ಬೇಕಾಗುತ್ತೆ ಎಣ್ಣೆ? ಡೀಪ್ ಫ್ರೈಗೆ ಜಾಸ್ತಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಟ್ ನೆಂದ್ರೇನೆ ಟೇಸ್ಟ್ ಬರೋದು. ಬರ್ಲಿ ಪರವಾಗಿಲ್ಲ. ಮಾಡುವಂತ ಸಿಸ್ಟಮ್ ಕ್ರಮ ನಾವು ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅದೇ ಕ್ರಮದಲ್ಲಿ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಏನಾಗ್ತೀರ ಅದಕ್ಕೆ? ಇವಾಗ ನನಗೆ ಮೇನ್ ಫ್ಲೇವರ್ ಇದಕ್ಕೆ ಚಿಕನ್ 65ಗೆ ನಿಮಗೆ ಕರ್ಬೇ ಫ್ಲೇವರ್ ಬರುತ್ತೆ ತಿನ್ನವಾಗ. ಹೌದು, ಕರಿ ಲೀಫ್ ಫ್ಲೇವರ್ ಬರುತ್ತೆ. ಅದರಿಂದ ಫಸ್ಟ್ ಎಣ್ಣೆಗೆ ಹಾಕಿ ಎತ್ತಿಟ್ಕೊಂಡ್ ಬಿಡ್ಬೇಕು. ಅವಾಗ ಎಣ್ಣೆ ಒಳಗಡೆಗೆ ಕರ್ಬೇವ್ದು ಫ್ಲೇವರ್ ಎಲ್ಲ ಬಿಡುತ್ತೆ. ಓಕೆ. ಆಗ ಪೀಸಸ್ಗೂ ನಿಮ್ಗೆ ಅದ್ರ ಫ್ಲೇವರ್ ಬರುತ್ತೆ. ಇವಾಗ ನೋಡಿ ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದೀನಿ. ಈಗ ಆಯಿಲ್ ಹಾಕೋದ್ರಿಂದ ನೀವು ಅದು ಚಿಕನ್ಗೆಲ್ಲ ಫ್ಲೇವರ್ ಬರುತ್ತೆ. ಸ್ವಲ್ಪ ಉಪ್ಪಿ ಹಾಕೊಳ್ಳಲ್ವಾ? ಇಲ್ಲ, ಏನು ಬೇಕಾಗಿಲ್ವಾ? ಹಿಂಗ್ ಹಾಕೋದ್ರಿಂದ ಆಯಿಲ್ ಅಲ್ಲಿ ನಿಮ್ಗೆ ಕರ್ಬೇವ್ ಫ್ಲೇವರ್, ಚಿಲ್ಲಿ ಫ್ಲೇವರ್ ಎಲ್ಲ ಬಿಡುತ್ತೆ. ಓಕೆ. ಲಾಸ್ಟ್ ಅಲ್ಲಿ ಇದನ್ನ ಗಾರ್ನಿಶ್ ಮಾಡಕ್ಕೆ ಆಯಿಲ್ ಚೆನ್ನಾಗಿ ಕಾಯ್ದಿರ್ಬೇಕು. ಚಿಕನ್ 65 ಮಾಡುವಾಗ ಚೆನ್ನಾಗಿ ಆಯಿಲ್ ಕಾಯ್ದಿರ್ಬೇಕು, ಅವಾಗಲೇ ಕ್ರಿಸ್ಪಿ ಆಗಿ ಬರೋದು ನಿಮ್ಗೆ. ಎಣ್ಣೆ ಕಾದಿದೆ. ಈಗ ನೆಂದಿರಂತ ಚಿಕನ್ ಹಾಕ್ತಾ ಇದ್ದೇನೆ. ಹಾಕಿ. ಒಂದೊಂದೇ ಪೀಸಸ್ ನ ಹಾಕ್ಬೇಕು, ಅಂಟ್ಕೊಳ್ಳೋದಿಲ್ಲ, ಒಂದಕ್ಕೊಂದು ಕ್ಲೀನ್ ಆಗಿ ಬರುತ್ತೆ. ಅಂದ್ರೆ ಕಬಾಬ್ಗೂ ಈ 65 ಏನ್ ವ್ಯತ್ಯಾಸ? ಇಲ್ಲ, ಮಸಾಲೆ ಡಿಫ್ರೆಂಟ್ ಇದೆ, ಸ್ವಲ್ಪ ಮಸಾಲಾ ಚೇಂಜ್ ಇರುತ್ತೆ. ಕಬಾಬ್ ಅಂದ್ರೆ ಯೂಶಲಿ ಎಲ್ಲ ರೆಡಿ ಪೌಡರ್ ತಂದು ಮನೇಲಿ ಮಾಡ್ತಾರೆ. ಹಂಗೆ ಹೇಳ್ಬಿಡ್ರಿ, ನಮ್ ಕಾರ್ಯಕ್ರಮ ನಾವು ತೋರಿಸ್ಬಿಟ್ಟಿದೀವಿ. ಕಲರ್ ಹಾಕಿರ್ತಾರೆ, ಇಲ್ಲಿ ನಾವು ಕಲರ್ ಯೂಸ್ ಮಾಡ್ತಾ ಇಲ್ಲ. ಅಜಿನೋಮೋಟೋ ಸಹ ಯೂಸ್ ಮಾಡ್ತಾ ಇಲ್ಲ. ತಿನ್ನಕ್ ರುಚಿಯಾಗಿದ್ರೆ ಸಾಕು ನಮ್ಗೆ. ಕಲರ್ ಆ ತರ ಬರ್ದೇ ಹೋದ್ರು ಟೇಸ್ಟ್ ಇರಬೇಕು, ರೆಸ್ಟೋರೆಂಟ್ ತರ. ಚೆನ್ನಾಗಿ ಕುಕ್ ಆಗ್ಬೇಕು, ಅವೆಲ್ಲ ಇದು ಕ್ರಿಸ್ಪಿ ಆಗಿ ಬರೋದು. ಕ್ರಿಸ್ಪಿ ಆಗಿರ್ಬೇಕು, ಕುಕ್ ಆಗ್ಬೇಕು, ಚಿಕನ್ ಬೇಯಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಅಂದ್ರೆ ಇದೇ ಮಸಾಲಾಗೆ ಗೋಬಿ ಹಾಕ್ತಾರೆ. ಗೋಬಿ ಹಾಕಿದ್ರೆ ಗೋಬಿ 65 ಆಗುತ್ತಾ? ಗೋಬಿ 65, ಆಲೂ 65 ಮಾಡಬಹುದು. ಮಸಾಲಾ ವೆಜಿಟೇರಿಯನ್. ಮೊಟ್ಟೆ ಹಾಕೋದು ವಿತೌಟ್ ಮೊಟ್ಟೆನ ಮಾಡಬಹುದು. ಬೈಂಡಿಂಗ್ ಗೆ ಕಾರ್ನ್ಫ್ಲೋರ್ ಮೈದಾ ಬರುತ್ತಲ್ಲ, ಬಿಟ್ಕೊಳ್ಳೋದಿಲ್ಲ. ವಿತೌಟ್ ಎಗ್ ಮಾಡಬಹುದು. ಇದಕ್ಕೆ ಎಕ್ಸ್ಟ್ರಾ ಹಾಕ್ತೀವಿ ನೋಡಿ, ಬೈಂಡ್ ಆಗುತ್ತೆ. ಬಟ್ ನಿಮ್ಗೆ ಆ ರೆಡ್ ಕಲರ್ ಹಾಕಿಲ್ಲ ನಾವು, ಅದರಿಂದ ಆ ಕಲರ್ ಬರೋದಿಲ್ಲ. ಬೇಕಾಗಿಲ್ಲ. ಕಲರ್ ಬೇಡ ಅಂತಾನೆ ನಾವು ಸಾಧಿಸ್ತಾ ಇದೀವಿ. ಕಲರ್ ಹಾಕೋದು ಎಷ್ಟೊತ್ತಿ? ಅದೇನು ಚಿಕ್ಕ ಡಬ್ಬಿ ತಂದ್ರೆ ಒಂದು 5 ವರ್ಷ ಆಗುತ್ತೆ. ಸ್ವಲ್ಪ ಹಾಕೊಂಡು ಹೋದ್ರೆ ಸಾಕು. ಕಲರ್ ಬೇಡ, ಯಾಕಂದ್ರೆ ಮನೇಲಿ ಮಾಡ್ಕೋಬೇಕಂದ್ರೆ ಕಲರ್ ಹಾಕಿ ಅದೇ ತರ ಮಾಡ್ಕೋಬೇಕು ಅಂತಿಲ್ಲ. ಮನೇಲಿ ರುಚಿಯಾಗಿ ಆರೋಗ್ಯಕರವಾಗಿ ತಿನ್ಬೇಕು ಅಂತ ತಾನೇ ನಾವು ಮಾಡ್ತಾ ಇರೋದು. ಚಿಕನ್ 65 ರೆಡಿ ಆಗಿದೆ. ಚಿಕನ್ 65 ತುಂಬಾ ಗರಿಗರಿಯಾದಂತ ಕರಿಬೇವು, ಅದ್ರ ಮೇಲ್ಗಡೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸೈಡಲ್ಲಿ ಒಂದು 2-3 ಈರುಳ್ಳಿ, ಇವುಗಳ ಮಧ್ಯ 65 ಕೂತಿದೆ. ಈ 65 ತಿನ್ನಕ್ ಶುರು ಮಾಡಿದ್ರೆ ಪೂರ್ತಿ ಖಾಲಿ ಆಗ್ಬಿಡ್ತ್ರಿ. ಅಯ್ಯಯ್ಯೋ, ಈ ದಸರಾ ಸ್ಪೆಷಲ್ ಅಲ್ಲಿ ಇಷ್ಟೊಂದು ಚೆನ್ನಾಗಿರೋದು ತೋರಿಸ್ತಾ ಇದೀವಿ. ಸುಚಿತ್ ಅವರು ಬೇರೆ ಸ್ಪೆಷಲ್ ಆಗಿ ಹೆಂಗ್ ಮಸಾಲ ಮಾಡ್ಕೋಬೇಕು ಅಂತ ತೋರಿಸಿದ್ದಾರೆ. ಒಂದ್ಸರಿ ನೋಡ್ಕೊಳ್ತೀರಾ? ಚಿಕನ್ 65 ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಟ್ಟೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಉಪ್ಪು, ಮೊಸರು, ನಿಂಬೆ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ಚಿಕನ್ 65 ತಿನ್ನಲು ರೆಡಿ. ಏನ್ ಮೇಡಮ್, ಟೇಸ್ಟ್ ಮಾಡ್ಬಿಡ್ಲಾ? ಮಾಡ್ಬಿಡ್ಲಾ? 65 ಒಳಗೆ ಸೇರ್ಕೊಂಡ್ಬಿಟ್ಟಿದೆ.
ಇದೆ. ರೆಸ್ಟೋರೆಂಟ್ ಟೇಸ್ಟ್ ಬಂದಿದ್ಯಾ ಒಗ್ಗರಣೆ ಡಬ್ಬಿಲಿ? ಸೇಮ್ ಹಂಗೆ ಇದೆ ರೀ. ರೆಸ್ಟೋರೆಂಟ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಅದು ಇಷ್ಟೊಂದು ಕೊಡಲ್ವಲ್ಲ ಅವರು. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ರೀ. ನೋಡ್ತೀರಾ? ಬೇಡ ಅನ್ಸಿದೆ. ಸ್ವಲ್ಪ ನೋಡಿ, ಬೇಡವೇ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು. ಒಬ್ರು ಮೋಸ್ಟ್ಲಿ ಒಂದು ಅರ್ಧ ಕೆಜಿ ಒಬ್ರೆ ಖಾಲಿ ಮಾಡ್ಬೋದು. ಸ್ಟಾರ್ಟರ್ ಅಲ್ವಾ, ತಿಂತಾ ಇದ್ರೆ ಗೊತ್ತಾಗಲ್ಲ. ಹಂಗಂತೀರಾ? ಅದು ಸರಿನೇ. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಲತಾ ಅವ್ರು ಬಂದಾಗ ಸ್ವಲ್ಪ ಬೇರೆನೇ ಹೇಳ್ಬೇಕು. ಎಂತೆಂಥವ್ರನ್ನ ನಾವು ಕುಯ್ದಿದೀವಿ, ಕುಯ್ಯೋದನ್ನ ನೋಡಿದೀವಿ. ಆದ್ರೆ ಇವತ್ತು ಅಡಿಗೆ ಮಾಡಕ್ ಕರ್ಸ್ಬಿಟ್ಟಿದಿರಲ್ಲ ಮುರಳಿ ಅವರೇ ಅಂತ ಇದಾರೆ ಲತಾ ಅವರು. ಲತಾ ಅವರು ESI ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಸುಮಾರು 35 ವರ್ಷಗಳಿಂದ ವೈದ್ಯಕೀಯ ರಂಗದಲ್ಲಿ ವೃತ್ತಿಯಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ. ಈಗಲೂ ಸಹ ಸೇವೆ ಸಲ್ಲಿಸ್ತಾ ಇದ್ವಿ. ಸೇವೆ ಸಲ್ಲಿಸ್ತಾನೆ ಇದ್ದಾರೆ ಇನ್ನೂ. ಅದೇ ಹೇಳಿದೆ ಮೇಡಮ್, ಎಷ್ಟು ಜನಕ್ಕೆ ಕುಯ್ದಿದ್ದೀರಾ, ಅವಾಗಲೇ ಎದಿರ್ಲಿಲ್ಲ. ನಮ್ ಪಕ್ಕ ನಿಂತ್ಕೊಳ್ಬೇಕಾದ್ರೆ ಹೇಗೆ ಎದುರ್ಕೊಳ್ತೀರಾ, ಸಖತ್ತಾಗಿ ಮಾಡ್ತೀರಾ ಮಾಡಿ ಅಂತ. ಮೇಡಮ್ ಲತಾ ಅವ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ಡೇಟ್ ನಟ್ ರೋಲ್ ಮಾಡೋಣ ಅಂತ, ನವರಾತ್ರಿ ಹಬ್ಬಕ್ಕೆ ಏನಾದ್ರೂ ಸ್ವೀಟ್ ಮಾಡೋಣ ಹೊಸದಾಗಿ ಅಂತ. ಖಂಡಿತವೂ ನಮ್ಮ ಇವತ್ತಿನ ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲತಾ ಅವರು ಒಂದು ಖರ್ಜೂರದ ಒಂದು ರೋಲ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಖರ್ಜೂರ ಅಂದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹೊಸ ರೋಲ್ಗಳು, ಹೊಸ ರುಚಿಗಳು ನಮ್ಮ ದಸರಾದ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಮೇಡಮ್, ಈ ಖರ್ಜೂರದ ರೋಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಡೇಟ್ ರೋಲ್ಸ್ ಬೇಕಾಗುವ ಸಾಮಗ್ರಿಗಳು: ಖರ್ಜೂರ, ಹಾಲಿನ ಪುಡಿ, ಕಂಡೆನ್ಸ್ಡ್ ಮಿಲ್ಕ್, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಬೆಣ್ಣೆ. ಈಗ ಇದು ಅಪ್ರಾಕ್ಸಿಮೇಟ್ ಒಂದು ಕ್ವಾಂಟಿಟಿನೂ ಹೇಳ್ತೀನಿ. ಹೇಳಿ ಮೇಡಮ್. ಇದು ಅರ್ಧ ಕೆಜಿ ಅನ್ಕೊಳ್ಳೋಣ. 2 ಕಪ್ ಉತ್ತುತ್ತೆ ಡೇಟ್ಸ್ ತಗೊಂಡ್ರೆ 1 ಕಪ್ ಮಿಕ್ಸ್ಡ್ ನಟ್ಸ್ ಆ ಪ್ರಮಾಣದಲ್ಲಿ ತಗೊಳ್ಬೇಕು. ಇದ್ರಲ್ಲಿ ಒಂದು ಹೆಚ್ಚಾಗ್ಬೋದು, ಒಂದು ಕಮ್ಮಿ ಆಗ್ಬೋದು. ಒಟ್ಟಿನಲ್ಲಿ ಇದೆಷ್ಟು ತಗೊಳ್ತೀವೋ ಇದ್ರ ಅರ್ಧದಷ್ಟು ನಟ್ಸ್. 500 ಗ್ರಾಮ್ ತಗೊಂಡ್ರೆ ಇದೊಂದು 50 ಗ್ರಾಮ್ ಉಪ್ಪು ರಹಿತ ಬೆಣ್ಣೆ, ಒಂದು 200 ಗ್ರಾಮ್ ಅಂದ್ರೆ ಅರ್ಧ ಟಿನ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್. ಓಕೆ, ಡಾಕ್ಟರ್ ಲತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಖರ್ಜೂರದ ರೋಲ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ರುಚಿಯಾಗಿರುತ್ತೆ. ಮಾಡೋದನ್ನ ನೋಡ್ಕೊಂಡ್ರೆ ನಿಮ್ಮಲ್ಲಿ ನೀವು ನೋಡ್ಕೊಂಡು ಬರ್ಕೊಂಡು ಮಾಡ್ಕೊಂಡು ಸಖತ್ತಾಗಿ ತಿನ್ಕೋಬಹುದು. ಮೇಡಮ್, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಈಗ ಪ್ಯಾನ್ ಒಂದು ನಾನ್ ಸ್ಟಿಕ್ ನಲ್ಲಿ ಮಾಡಿದ್ರೆ ಒಳ್ಳೇದು. ಇದೊಂದು ಸ್ವಲ್ಪ ಕಾಯ್ಲಿ. ಫಸ್ಟ್ ಬೆಣ್ಣೆ ಹಾಕೋಬೇಕು. ಬೆಣ್ಣೆನ ಕರಗಿಸ್ಕೋಬೇಕು, ಅಂದ್ರೆ ತುಪ್ಪ ಮಾಡಬಾರ್ದು, ಬೆಣ್ಣೆ ಕರಗಬೇಕು. ಅದಕ್ಕೆ ಇದು ಕಾದ್ಮೇಲೆ ಅದಕ್ಕೆ ಬೆಣ್ಣೆ ಹಾಕೊಂಡು ಹೊರಗಡೆ ಒಂಚೂರು ಅಳ್ಳಾಡಿಸ್ಬಿಟ್ರೆ ಕರಗುತ್ತೆ, ತುಪ್ಪ ಆಗ್ಬಾರ್ದು. ಈಗ ಇನ್ನೊಂದು ಕಿವಿ ಮಾತು, ಇದು ತುಪ್ಪ ಆಗದೆ ಇರೋದಕ್ಕೆ ಈ ಬೆಣ್ಣೆ ಜೊತೆಗೆ ಒಂಚೂರು ಎಣ್ಣೆ ಮಿಕ್ಸ್ ಮಾಡ್ಬಿಟ್ರೆ ತುಪ್ಪ ಆಗಲ್ಲ, ಅದು ಉಳ್ಕೊಳ್ಳುತ್ತೆ. ಸದ್ಯಕ್ಕೆ ನಾನು ನಮ್ಮ ಯಜಮಾನ್ರು ಅಷ್ಟೇ. ಮಕ್ಕಳು ಎಲ್ಲ ದೊಡ್ಡವರಾಗಿದ್ದಾರೆ. ಮಗಳು, ಅಳಿಯ, ಮಗ ಎಲ್ಲ ಅಮೆರಿಕಾದಲ್ಲಿದ್ದಾರೆ. ನಾವು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದೀವಿ. ಸೊ ಮುಗಿಬೇಕು ಅಂತ ಖಂಡಿತ. ಇಲ್ಲ, ಅವ್ರ ಇಂಜಿನಿಯರ್. ಸೊ ಇದು ತುಂಬಾ ಅದ್ರ ಒಲೆ ಮೇಲೆ ಇಟ್ಟರೆ ಅದು ಕರಗಿ ತುಪ್ಪ ಆಗ್ಬಿಡುತ್ತೆ. ಸೊ ಬೆಣ್ಣೆ ಫ್ಲೇವರ್ ಉಳಿಬೇಕಲ್ಲ, ತುಪ್ಪದ ಫ್ಲೇವರ್ ಬರಬಾರ್ದು. ಖರ್ಜೂರದ ರೋಲು ಯಾರಿಗೆ ಮಾಡ್ಕೊಡ್ತಾ ಇದ್ರಿ? ಯಜಮಾನ್ರಿಗೆ ಮಾಡ್ಕೊಡ್ತಾ ಇದ್ರಾ, ಮಕ್ಳಿಗೆ ಮಾಡ್ಕೊಡ್ತಾ ಇದ್ರ? ಆವಾಗ ಈಗ ಸದ್ಯಕ್ಕೆ ಮುರಳಿ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ. ಇದು ಕರಗಿದೆ. ಕರಗಿದ ತಕ್ಷಣ ಈ ನಟ್ಸ್ ಎಲ್ಲ ಇದೆಯಲ್ಲ, ಹೌದೌದು, ಇದು ಮಿಕ್ಸ್ ಮಾಡ್ಕೊಂಡು ಅಷ್ಟು ಹಾಕ್ಬಿಡೋಣ. ಓಕೆ, ಇದ್ರೊಳಗೆ ದ್ರಾಕ್ಷಿ, ಗೋಡಂಬಿ ಮತ್ತೆ ಬಾದಾಮಿಯನ್ನ ನಾವು ಬೆಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀವಿ. ಒಂದು 3 ಹಾಕಿದ್ದಾರೆ ಡಾಕ್ಟ್ರು. 2-3 ನಿಮಿಷ ಬೇಕಾಗುತ್ತೆ. ಇದು ತುಂಬಾ ಬ್ರೌನ್ ಆಗಬಾರ್ದು, ಬ್ರೌನ್ ಆಗಬಾರ್ದು. ಬರೀ ಬೆಣ್ಣೆಲಿ ಕರ್ದಿದೀವಿ ಅನ್ನೋ ಇದ್ರೆ ಸಾಕು. ಗೊತ್ತಾಗ ಅದು ಕರಿಯೋ ಉದ್ದೇಶ ಈ ನಟ್ಸ್ ಅಲ್ಲಿರೋ ಅರೋಮಾ ಎಲ್ಲ ಒಂದ್ ಸ್ವಲ್ಪ ಬಿಟ್ಕೊಳ್ಳಿ ಅಂತ. ಸೊ ಜಸ್ಟ್ ಒಂದ್ ಸ್ವಲ್ಪ ಹುರ್ಕೊಳ್ಳಿ. 2-3 ನಿಮಿಷ ಆಗತ್ತೆ. ಆಯ್ತು. ಈಗೆಲ್ಲ ಈ ದ್ರಾಕ್ಷಿ ಎಲ್ಲ ಒಂಥರ ಉಬ್ಗೊಂಡಿದೆ, ಒಂಥರ ಒಳ್ಳೆ ಘಮ ಬರ್ತಾ ಇದೆ, ನಟ್ಸ್ ಎಲ್ಲ ಈ ಇದ್ರಲ್ಲಿ ವಾಸನೆ ಶುರು ಆಗಿದೆ. ಹೌದು. ಈಗ ಖರ್ಜೂರ ಹಾಕಿ ಇದೆಲ್ಲ ಸಣ್ಣ ಉರಿಯಲ್ಲೇ ಸ್ವಲ್ಪ. ಹಾ, ಇದು ಒಂದು 10 ನಿಮಿಷ ಆಗತ್ತೆ. ಈಗ ಹಬ್ಬದ ದಿವಸ ಅಥವಾ ಏನಾದ್ರೂ ಸ್ವೀಟ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆಯಿಂದ ಎಲ್ಲ ಕಷ್ಟ ಸ್ವೀಟ್ ಮಾಡಿ.
ಹಿಂದಿನ ದಿವಸನೇ ಮಾಡಿಟ್ಬಿಡ್ಬೋದು. ಯಾರಿಗಾದ್ರೂ ಹೌದು. ಕರೆದ್ರೆ ಎಲ್ಲ ಮುಂಚೆನೆ ಮಾಡಿಡ್ಬೋದು. ಯಾರಿಗಾದ್ರೂ ತಗೊಂಡು ಹೋಗೋಕೆ ಯಾರ ಮನೆಗೆ, ನವರಾತ್ರಿ ಹಬ್ಬದಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ, ಹೌದು, ಮನೆಗೆ ಯಾರ ತುಂಬಾ ideal. ಬಂದಾಗ ಕೊಡೋದಕ್ಕೆ ಐಡಿಯಲ್ ಆಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ, ಹೆಲ್ತಿನು. ಅಲ್ಲ ಡಾಕ್ಟ್ರೆ, ನನ್ಗೇನ್ ಖುಷಿ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರಕ್ಕೆ ಹೋದ ತಕ್ಷಣ ಏನ್ ಇಷ್ಟೊಂದು ತುಪ್ಪನ, ಇಷ್ಟೊಂದು ಬೆಣ್ಣೆನ, ಅಯ್ಯೋ ಇಷ್ಟೊಂದು ಸಿಹಿ ತಿಂತ ಇದೀರಾ ಅಂತಾರೆ. ನಮ್ ಡಾಕ್ಟ್ರು, ಲತಾ ಡಾಕ್ಟ್ರು ಸ್ವಲ್ಪ ನಮ್ ಪರವಾಗಿ ಇದಾರೆ ಅಂತ ಅನಿಸ್ತಾ ಇದೀನಿ. ಹೌದೌದು ಹೌದು. ಊಟ ತಿಂಡಿ ಎಲ್ಲ ಮಾಡುವಾಗ ವೈದ್ಯ ವೃತ್ತಿ ಮರ್ತ್ಬಿಡ್ಬೇಕು. ಖಂಡಿತ ಖಂಡಿತ. ರೈಟ್ ನೋಡಿ ಎಷ್ಟು ಚೆನ್ನಾಗಿದೆ. ಊಟ ತಿಂಡಿ ಮಾಡ್ಬೇಕಂದ್ರೆ ವೈದ್ಯ ವೃತ್ತಿ ಇದು ಸುಮಾರು ಒಂದ್ ಸ್ವಲ್ಪ ಹೊತ್ತಾಗುತ್ತೆ. ಇದು ಅದೆಲ್ಲ ಬೆಂದ್ಕೋಬೇಕು. ಯೂಶಲಿ ಬ್ರೇಕ್ಫಾಸ್ಟ್ ಎಲ್ಲ ಏನ್ ಮಾಡ್ತೀರಾ ಮೇಡಮ್ ನೀವು? ಇಡ್ಲಿ, ದೋಸೆ, ಉಪ್ಪಿಟ್ಟು ಮಾಡಕ್ಕೆಲ್ಲ ಟೈಮ್ ಸಿಗುತ್ತಾ? ಆಫೀಸ್ 9 ಗಂಟೆಗೆ ಹೋಗ್ಬೇಕು, ಇರ್ಬೇಕು, ಯಜಮಾನ್ರು ಬೇರೆ ಮನೇಲಿ ಇರ್ತಾರೆ, ಅವ್ರಿಗೆ ಅದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಆತರ ಜಿಗ್ಲರಿ ಮಾಡಿ ಬೆಳೆ. ಇನ್ನ ಎಷ್ಟು ವರ್ಷ ಇದೆ ಮೇಡಮ್ ನಿಮ್ಗೆ? 5 ವರ್ಷ. 5 ವರ್ಷ ಇನ್ನ ಇದೆ. ಓ ಬೇಕಾದಷ್ಟಿದೆ. ಯಜಮಾನ್ರಿಗೆ ಏನ್ ಇಷ್ಟ ನೀವು ಮಾಡೋದು? ಎಲ್ಲ ಇಷ್ಟ ಆಗುತ್ತೆ. ತಿಂತಾರಲ್ಲ? ಸ್ವಲ್ಪ ನೋಡಿ ಇದೆಲ್ಲ ಸಾಫ್ಟ್ ಆಗ್ತಾ ಇದೆಲ್ಲ. ಹೌದೌದು. ಇರ್ಲಿ, ಸಣ್ಣ ಉರಿ ಹೊಂದ್ಕೊಂಡು ಬರ್ತಾ ಇದೆಲ್ಲ. ಮೆತ್ತಿಗೆ ಎಲ್ಲ ಡ್ರೈ ಫ್ರೂಟ್ ಎಲ್ಲ ಹೊಂದ್ಕೊಂಡಿದೆ. ಈಗ ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ಅದೇ ನಾನೀಗ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಸೊ ಇದೊಂದು 100 ml ಅಷ್ಟು ಹಾಕಿದ್ರೆ ಸಾಕು. ಮೊದಲೇ ಹೇಳಿದೆ ಅಪ್ರಾಕ್ಸಿಮೇಟ್ ಆಗಿ. ಈಗ ಅರ್ಧ ಕೆಜಿಗಾದ್ರೆ ಎಷ್ಟು, ಅರ್ಧ ಕೆಜಿ ತಗೊಂಡಿದ್ರೆ ಇದು 200 ml ಹಾಕ್ಬೇಕಿತ್ತು. ಈಗ ನಾನು 250 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ. ಸೊ ಇಷ್ಟು ಸಾಕಾಗ್ಬೋದು ಸಾಮಾನ್ಯ. ಸಣ್ಣ ಉರಿಯಲ್ಲೇ ಇರಲಿ. ಒಳ್ಳೆ ಡ್ರೈ ಫ್ರೂಟಿನ ಒಂದು ಸಿಹಿ ಪದಾರ್ಥ ಡಾಕ್ಟರ್ ಲತಾ ಅವರು ಮಾಡಿ ತೋರಿಸ್ತಾ ಇದ್ದಾರೆ ನಮ್ಗೆ. ನೆಂಚೂರು ಬೇಕಾಗ್ಬೋದಾ? ಸ್ವಲ್ಪ ಒಂದು ಸ್ಪೂನ್ ಹಾಕೋಣ. ಇದೆಲ್ಲ ಅಂದಾಜು ಅಷ್ಟೇ. ಒಬ್ಬೊಬ್ಬರು ಸಿಹಿ ಲೆವೆಲ್ ಒಂದೊಂದ್ ತರ. ಹೌದೌದು. ಅಲ್ಲ, ಸಿಹಿ ಅಂದ್ರೆ ಸಿಹಿನೇ ಮೇಡಮ್. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಅದು ಸಪ್ಪೆ ಇರಬಾರ್ದು. ಅದೇ ಸಿಹಿ ಅಂದ್ರೆ ಸಿಹಿನೇ. ಒಂಥರ ಈಗ ಕೂಡ್ಕೊಂಡು ಬರ್ತಾ ಇದೆ. ಈಗ ಈ ತರ ಬಂದ್ಮೇಲೆ ಮಿಲ್ಕ್ ಪೌಡರ್ ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ, ಇದಕ್ಕೇನು ಇಷ್ಟು ಕ್ವಾಂಟಿಟಿ ಅಂತಿಲ್ಲ. ಇದೇನು ಬೇಸಿಕಲಿ ಬೈಂಡಿಂಗ್ ಇದೊಂಥರ. ಇದು ಆಲ್ರೆಡಿ ಬೈಂಡ್ ಆಗ್ಬಿಟ್ಟಿದೆ. ಚೂರೆ ಹಾಕೊಂಡು ಆಫ್ ಮಾಡ್ಬಿಡೋಣ. ಸಾಕಾಗ್ಬೋದು. ಸಾಕು. ಇದಷ್ಟೇ. ಇದು ಆಯ್ತು. ಇನ್ನು ಇದು ಆರ್ಬೇಕು. ಯಾಕಂದ್ರೆ ಇದು ಬಿಸಿ ಇದೆ ಅಲ್ಲ. ಇದು ನೆಕ್ಸ್ಟ್ ನಾವು ರೋಲ್ ಎಲ್ಲ ಮಾಡ್ಬೇಕಾದ್ರೆ ಆರ್ಬೇಕು. ಈ ಬಾಣ್ಲೆನಲ್ಲೇ ಬಿಟ್ರೆ ಆರೋದ್ ನಿಧಾನ. ಯಾಕಂದ್ರೆ ಬಾಣ್ಲೆ ಮಿಕ್ಸ್ ಮಾಡ್ತೀರಾ? ಇಲ್ಲ, ಇನ್ನೇನಿಲ್ಲ. ಇದು ಆಮೇಲೆ ಮಾಡೋದು. ಸೊ ಅದ್ ಬೇಕಾದ್ರೆ ಒಂದು ಪ್ಲೇಟಿಗೆ ಇಟ್ಕೊಂಡು ಹಾಕೊಂಡ್ಬಿಟ್ರೆ ಮೇಡಮ್ ರೆಡಿ ಆಗಿದೆ. ಇದು ಇದನ್ನ ಒಂದು ತಣ್ಣಗಾಗ್ಬಿಟ್ಟಿದೆ. ಒಂದು ಪ್ಲೇಟ್ ಮೇಲೆ ಹಾಕೋತೀನಿ. ಇದು ಹೀಗೆ 1 ಮಾಸ್ ತರನೇ ಬರ್ಬೇಕು. ಈಗ ಇದು ಬಂದಿದೆಲ್ಲ, ಇದನ್ನ ಈಗ ರೋಲ್ ಮಾಡ್ಬೇಕು. ಇದು ಕೈನಲ್ಲೇ ಮಾಡ್ಬೇಕು, ಮಾಡಕ್ಕಾಗಲ್ಲ. ಅದೇ ತರ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಈ ಹುಣಸೆ ಹಣ್ಣು ಕಳಿಸ್ತಾಗಿದೆ ಈ ಊರ್ ಕಡೆ ಎಲ್ಲ. ಹುಣಸೆ ಹಣ್ಣು ಬೀಜ ಎಲ್ಲ ತೆಗೆದ್ಬಿಟ್ಟು ಕುಟ್ಟಿ ಮಾಡ್ತಾರಲ್ಲ. ಕುಟ್ಟಿ ಅದನ್ನೊಂದು ಕಡ್ಡಿ ಚುಚ್ಚಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಖಾರ ಹಾಕಿ. ಇದು ನೀವು ಎಷ್ಟು ನೀವು ಒದಗಿಸ್ಬೇಕಂದ್ರೆ ಸಣ್ಣ ಟ್ಯೂಬ್ ತರ ಮಾಡ್ಕೊಂಡ್ರೆ ತುಂಬಾ ಸಣ್ಣ ಪೀಸ್ ಬರುತ್ತೆ. ಇಲ್ಲ ಅಂದ್ರೆ ಹೀಗೆ ಯೂನಿಫಾರ್ಮ್ ಆಗಿ ಒಂದು ರೋಲ್ ಮಾಡ್ಕೊಂಡು ಚೆನ್ನಾಗಿದೆ. ಇದನ್ನ ಏನೋ ಮಾಡ್ತಾ ಇರೋ ನಮ್ಗೆ. ಇದು ಈಗ ನನ್ಗೆ ಕೈಯಲ್ಲಿ ಹ್ಯಾಂಡಲ್ ಮಾಡುವಷ್ಟು ತಣ್ಣಗಿದೆ. ಬಟ್ ಇದು ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಫರ್ಮ್ ಆಗ್ಬೇಕು. ಸೊ ಈಗ ಹೀಗೆ ಕಟ್ಬಿಟ್ಟು ಇದನ್ನ ಫ್ರಿಡ್ಜ್ ಒಳಗೆ ಇಟ್ಬಿಟ್ರೆ ಇದು ಗಟ್ಟಿ ಆಗ್ಬಿಡುತ್ತೆ. ಇದನ್ನ ಹೀಗೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಣ್ಣಗ್ ಮಾಡ್ಬಿಡೋದು. ಆಮೇಲೆ ಕುಯ್ಯೋದು. ಆಮೇಲೆ ಇದನ್ನ ಕಟ್ ಮಾಡ್ಬೇಕು. ಡಾಕ್ಟ್ರೆ, ಮೋಸ್ಟ್ಲಿ ಅದು ಫ್ರೀಜ್ ಅಲ್ಲಿ ಇಟ್ಟು ತಂದಿದ್ದೀವಿ.
ಇವಾಗ ಕಟ್ ಮಾಡ್ತಾ ಇರೋದೇ ತಿಂತಾ ಇರೋದೇನೆ ನಾವು. ಒಂದು ಗಂಟೆ ಇಟ್ಟು ಸಾಕಷ್ಟು ಗಟ್ಟಿಯಾಗಿದೆ. ಗಟ್ಟಿಯಾಗಿದೆಯಲ್ಲ? ಗಟ್ಟಿಯಾಗಿದೆ. ತೆಗಿಬಿಡಿ. ಬಿಚ್ಚೋಣ. ಡಾಕ್ಟರ್ ಯಾವಾಗ ಕಲ್ತಿದ್ರಿ ಇದನ್ನ ನೀವು ವಿದ್ಯೆನಾ? ಸಖತ್ತಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ. ಸಖತ್ತಾಗಿ ಬಂದಿದೆ. ಇದು ಇಡಕ್ ಮುಂಚೆ ಬೇಕಿದ್ರೆ ಕೊಬ್ಬರಿ ತುರಿನಲ್ಲಿ ರೋಲ್ ಮಾಡಿನೂ ಇಡಬಹುದು. ಇಲ್ಲ ಹಿಂಗೆ ಚೆನ್ನಾಗಿದೆ ಹುಣಸೆ ಹಣ್ಣು ತರ. ಸ್ವಲ್ಪ ಇದು ಗಟ್ಟಿಯಾಗಿರೋದ್ರಿಂದ ದೊಡ್ಡ ಚಾಕು ತಗೊಂಡ್ರೆ. ಹೌದೌದು ಮೇಡಮ್, ನೀವು ಡಾಕ್ಟರ್ ತಗೊಳ್ಳೇಬೇಕು ಬಿಡಿ. ಕೊಡಿ. ಡೇಟ್ಸ್ ರೋಲ್ ಅಂತೂ ರೆಡಿ. ರುಚಿ ನೋಡಿ ಹೇಳಿ. ಅಂದ್ರೆ ಖರ್ಜೂರದ ಒಂದು ರೋಲು ತುಂಬಾ ಚೆನ್ನಾಗಿ ಕಾಣ್ತದೆ, ನೋಡಿದ್ರೆ ಗೊತ್ತಾಗ್ತದೆ. ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೊಳಗಡೆ ಇದೆ. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಜೊತೆಗೆ ಬೆಣ್ಣೆನಲ್ಲಿ ಕರೆದಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಆಹಾ ಬಾಯಲ್ಲಿ ನೀರೇ ಬರ್ತಾ ಇದೆ. ತಿನ್ನೋಬಿಡ ಮೇಡಮ್. ನೋಡಿ. ಇಲ್ಲ ತಿನ್ನೋದ್ಕಿನ್ನ ಮೊದಲು ಇದನ್ನ ಯಾವ ರೀತಿ, ಯಾಕಂದ್ರೆ ತುಂಬಾ ಜನ ಮನೆಗೆ ಆಯುಧ ಪೂಜೆ ಬಂತು ಅಂತ ಹೇಳಿದ್ರೆ ಸ್ವೀಟ್ ಡಬ್ಬಗಳು ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ. ಡ್ರೈ ಫ್ರೂಟ್ಸ್ ನ ಹಾಳು ಮಾಡ್ಬಿಡಿ. ಈ ತರ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ನೀವು ಕಟ್ ಮಾಡ್ಕೋಬಹುದು, ತಿರ್ಗಾ ಸುತ್ತಿಡ್ಬೋದು, ಫ್ರಿಜ್ ಇಟ್ಕೋಬಹುದು. ಸಖತ್ತಾಗಿರುತ್ತೆ. ಇದನ್ನ ಯಾವ ರೀತಿ ನಮ್ಮ ಡಾಕ್ಟರ್ ಮಾಡಿದ್ರು ಅಂತ ಒಂದ್ಸರಿ ನೋಡ್ಕೊಳ್ಳಿ. ಡೇಟ್ ರೋಲ್ಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಖರ್ಜೂರ ಹಾಕಿ ಹುರಿದು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣ ತಣ್ಣಗಾದ ಮೇಲೆ ರೋಲ್ ಮಾಡಿ ಪ್ಲಾಸ್ಟಿಕ್ ಪೇಪರ್ ಸುತ್ತಿ 1 ಗಂಟೆ ಫ್ರೀಜರ್ ನಲ್ಲಿಡಿ. ಆಮೇಲೆ ತೆಗೆದು ಕಟ್ ಮಾಡಿ. ಈಗ ಆರೋಗ್ಯಕರ ರುಚಿಕರ ಡೇಟ್ ರೋಲ್ಸ್ ಸವಿಯಲು ಸಿದ್ಧ. ಸಖತ್ತಾಗಿ ಮಾಡಿರ್ತೀರಾ. ಆನೆಸ್ಟ್ ಒಪಿನಿಯನ್. ಸ್ವಲ್ಪ ಚೂಯಿಯಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ಅದ್ಭುತ, ತುಂಬಾ ಸಖತ್ತಾಗಿದೆ ಮೇಡಮ್. ಯೂಶಲಿ ಸ್ವೀಟ್ ಅಲ್ಲಿ ಈ ತರ ಸ್ವೀಟ್ ಯಾರು ತೋರಿಸಿಲ್ಲ ನಮಗೂ. ತುಂಬಾ ಅದ್ಭುತ ಇದೆ ಡಾಕ್ಟ್ರೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ವಿಶೇಷ ನಮ್ಮ ಮೈಸೂರಿನ ದಸರಾದ ವಿಶೇಷ ಕಾರ್ಯಕ್ರಮ, ನವರಾತ್ರಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಅವರು ಬಂದು ಇಂಥ ಅದ್ಭುತವಾದಂಥ ಒಂದು ಸೀನ್ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಮೇಡಮ್ ಅವ್ರಿಗೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದವರು ಎಲ್ಲರಿಗೂ ಕೊಡುವಂತ ಶಶಿ ವಾಷಿಂಗ್ ಪೌಡರ್, ಭೀಮಾ ಫೆನೈಲ್, ಆರ್ಯ ಡಿಶ್ ವಾಶ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಶಿಲ್ಪಾ ಸುಜನ್ ಅವರು ಬಂದಿದ್ದಾರೆ. ಒಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಡಾಕ್ಟ್ರೆ, ಏನ್ ವಿಶೇಷ ಇವತ್ತು ವೆರಿ ಹೆಲ್ದಿ ಅಂಡ್ ನ್ಯೂಟ್ರಿಷಿಯಸ್ ಇನ್ಸ್ಟೆಂಟ್ ದೋಸಾ ಮಾಡ್ತಿದ್ದೀನಿ. ಇನ್ಸ್ಟೆಂಟ್ ದೋಸಾನಾ? ಹೌದು, ತುಂಬಾ ಕಡಿಮೆ ಸಮಯದಲ್ಲಿ ಆಗುತ್ತೆ. ಮತ್ತೆ ವೆರಿ ನ್ಯೂಟ್ರಿಷಿಯಸ್ ಕೂಡ, ತುಂಬಾ ಆರೋಗ್ಯವಾದಂತ ಪೌಷ್ಟಿಕಾಂಶ ಇದೆ ಇದ್ರಲ್ಲೆಲ್ಲ. ಇದ್ರೊಳಗ? ಹೌದು. ತೋರಿಸಿ ಅದು ಏನು ಅಂತ. ರಾಗಿ ದೋಸೆ, ಕ್ಯಾರೆಟ್ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಉದ್ದಿನ ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದೆಲ್ಲ ಇದ್ಮೇಲೆ ಇನ್ಯಾಕ್ ತಡ, ಏನ್ ಕೊಡ್ಲಿ ನಿಮ್ ದೋಸೆ ಮಾಡಿ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಸಾಕಾಗ್ಬೋದಾ? ಸಾಕು. ಮೊದಲು ರಾಗಿ ಹಿಟ್ಟು ಹಾಕೊಂಡ್ಬಿಡ್ತಾನೆ ಇದಕ್ಕೆ. ಹಾಕೊಳ್ಳಿ ಮೇಡಮ್. ಸ್ವಲ್ಪ ರಾಗಿ ಹಿಟ್ಟ? ಸಾಕು. ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತೀನಿ ಇದಕ್ಕೆ. ಓಕೆ. ಮತ್ತೆ ಒಂದು 1/4 ಭಾಗದಷ್ಟು ಉದ್ದಿನ ಬೇಳೆ. ಹೌದು, ನೆನೆಸಿ ಒಂದು 4-5 ಅವರ್ ಸಾಕು ಅಷ್ಟೇ, ಜಾಸ್ತಿ ಏನ್ ಬೇಡ. 4 ಅವರ್ ಸಾಕು. ಆಮೇಲೆ ಅದನ್ನ ಮಿಕ್ಸಿ ಮಾಡಿ ಆಮೇಲೆ ಹಾಕೊಳ್ಳೋದು. ಮಿಕ್ಸಿ ಮಾಡ್ತೀರಾ ಇದನ್ನ? ಇಲ್ಲ, ಇದನ್ನ ಇನ್ಸ್ಟೆಂಟ್ ಆಗಿ ಕಲ್ಸ್ಕೊಳ್ಳೋದು ಅಷ್ಟೇ. ಇದಕ್ಕೆ ಜಾಸ್ತಿ ಸಮಯ ಏನ್ ಬೇಡ, ಬರೀ ಉದ್ದಿನ ಬೇಳೆ ಮಾತ್ರ ಸ್ವಲ್ಪ ರುಬ್ಕೊಂಡಿರೋದಷ್ಟೇ. ಓಕೆ. ಸೊ ಇದಕ್ಕೆ ಸ್ವಲ್ಪ ಹೆಚ್ಚಿದ ಟೊಮ್ಯಾಟೊ ಹಾಕೊಳ್ಳೋಣ, ಒಂದು ಅರ್ಧ ಕಪ್ ಅಷ್ಟು. ಓಕೆ. ದೋಸೆ ಅಂತ ಕರೆಯೋದಾ, ನಾವ್ ಇದನ್ನ ರೊಟ್ಟಿ ಅಂತ ಕರೆಯೋದಾ? ದೋಸೆನೇನಾ? ಬರುತ್ತಾ ದೋಸೆ? ಹೌದು, ಬರುತ್ತೆ. ಓಕೆ. ಇದಕ್ಕೆ ಸ್ವಲ್ಪ ಹೆಚ್ಚಿದ ಈರುಳ್ಳಿನ ತೆಗೆದುಕೊಳ್ಳೋಣ, ಒಂದು ಕಪ್ ಅಷ್ಟು. ಇದ್ರಲ್ಲೂ ಕೂಡ ಒಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಕುರ್ಸಿಟಿನ್ ಅಂತ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡ್ರೆ ಹಾರ್ಟ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತೇವೆ. ಮತ್ತೆ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿನ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ.
ಸ್ವಲ್ಪ ನೀರನ್ನ ಹಾಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಆ ಉದ್ದಿನ ಬೇಳೆ ಆಡ್ಸ್ಕೊಂಡಿದ್ದು ಸ್ವಲ್ಪ ನೊರೆ ಆಗೇ ಇದೆ ಅಲ್ಲ ಅದು ಉದ್ದಿನ ಬೇಳೆದು. ಹೆಂಚಿನ ಇಡ್ಬೋದಾ? ಓಕೆ, ಈ ಕಡೆ ದೋಸೆ ಹೆಂಚ್ ಕಾಯ್ತಾ ಇರ್ಲಿ. ಈಗ ನಿಮ್ಗೊಂದು ಮಿಕ್ಸಿ ಬೌಲ್ ನ ಕೊಡ್ತೀನಿ, ತಗೊಳ್ಳಿ. ಇದಕ್ಕೆ ಏನೇನ್ ಬೇಕು? ಚಟ್ನಿ ಮಾಡ್ತಾ ಇದೀರಾ? ಯಾವ ಚಟ್ನಿ ಮಾಡ್ತಾ ಇದೀರಾ? ಕಾಯಿ ಚಟ್ನಿ? ಇದು ಕ್ಯಾರೆಟ್ ಚಟ್ನಿ ಮಾಡ್ತಾ ಇದ್ದೀನಿ. ಓಹೋ, ಮಾಡಿ 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 ಮಾಡಿ. ಇದಕ್ಕೆ 1 ಕಪ್ ಅಷ್ಟು ಕ್ಯಾರೆಟ್ ಹಾಕೊಳ್ತಿದ್ದೇನೆ. ಹಾಕಿ. ಕ್ಯಾರೆಟ್ ಚಟ್ನಿ? ಹೌದು. ಅಯ್ಯೋ, ನಾನಂತೂ ತಿಂದಿಲ್ಲಪ್ಪ, ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದು, ಸ್ಪೆಷಲ್ ಆಗಿ ಇದು ಹೆಲ್ದಿ ಕೂಡ ಮತ್ತೆ ಆರೋಗ್ಯಕರವಾಗಿದೆ. ಇದರಲ್ಲಿ ಹೆಚ್ಚಾಗಿ ಬೀಟಾ ಕ್ಯಾರೋಟಿನ್ ಅಂಶ ಇದೆ ಕ್ಯಾರೆಟ್ ಅಲ್ಲಿ. ಓಕೆ, ಕ್ಯಾರೆಟ್ ಮೇಲೆ ಏನ್ ಹಾಕ್ತಾ ಇದ್ದೀರಾ? ಕ್ಯಾರೆಟ್ ಅಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದು ಇದೊಂದು ಅರ್ಧ ಕಪ್ ಅಷ್ಟು. 4 ರಿಂದ 5 ಬೆಳ್ಳುಳ್ಳಿ. ಇದ್ರ ಬೆಳ್ಳುಳ್ಳಿ ಬಹಳಷ್ಟು ಆಂಟಿ ಫಂಗಲ್ ಮತ್ತೆ ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಅಂದ್ರೆ ಯಾವುದೇ ಒಂದು ಕೀಟಾಣುಗಳ ವಿರುದ್ಧ ಹೋರಾಡುವಂತ ಶಕ್ತಿ ಬೆಳ್ಳುಳ್ಳಿಗಿದೆ. ಇದು ಸ್ವಲ್ಪ ಮೆಣಸಿನಕಾಯಿ ಕೂಡ ಹಾಕೊಳ್ತಿದ್ದೇನೆ ಚಟ್ನಿಗೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದು ಬೇಗ ಇನ್ಸ್ಟೆಂಟ್ ಆಗುತ್ತೆ, ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ. ಇಲ್ಲ, ತಗೊಳ್ಳಿ ಪರವಾಗಿಲ್ಲ, ಯಾಕಂದ್ರೆ ಕ್ಯಾರೆಟ್ ಚಟ್ನಿ ನಾನಂತೂ ತಿಂದಿಲ್ಲ. ಹೌದು, ಈಗ ಯಾಕಂದ್ರೆ ಬಿಸಿ ಟೈಮ್ ಅಲ್ಲಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ ಅಂತವ್ರು ಇದೊಂದು ಇನ್ಸ್ಟೆಂಟ್ ಕೂಡ ಮತ್ತೆ ಹೆಲ್ದಿ ಕೂಡ. ಖಂಡಿತ ಮೇಡಮ್. ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಬನ್ನಿ. ಆಯ್ತಾ ಚಟ್ನಿ? ಚಟ್ನಿ ಆಗಿ ಹಾಕೊಳ್ಳಿ. ಇದಕ್ಕೊಂದ್ ಮೇಲೆ ಮುಚ್ಚಕ್ಕೆ ಬೇಕಂದ? ಇದಾಗಿರುತ್ತೆ, ತೆಗಿಯೋಣ. ಎಣ್ಣೆ ಹಾಕ್ಬೇಕಾ? ಅಂದ್ರೆ ಹಾಕ್ಬೋದು, ಎಣ್ಣೆ ಹಾಕ್ಬೋದ? ಯಾಕಂದ್ರೆ ರಾಗಿ ಹಿಟ್ಟನ್ನ ಸೇರಿಸಿರೋದ್ರಿಂದ ಅಷ್ಟು ಬೇಗ ಅದು ಬೇಯೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಕ್ಕಿ ಮತ್ತೆ ಅದು ಉದ್ದು ಬೇಳೆ ಅದಿದ್ರೆ ಓಕೆ ನಿಮ್ಗೆ, ಅದು ಬೇಗ ಆಗ್ಬಿಡುತ್ತೆ. ರಾಗಿ ಹಿಟ್ಟು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ. ಇದೆಲ್ಲ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಅಂದ್ರೆ ಮೂಳೆ ಸವಿತಾ ಇದ್ದವ್ರಿಗೆ, ಶುಗರ್ ಇರೋರಿಗೆಲ್ಲ ಇದು ಹೌದಾ ಬಹಳ ಒಳ್ಳೇದಾಗುತ್ತೆ. ಓಕೆ 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 ಓಕೆ. ಓಕೆ ಆಗಿದೆ. ಓಕೆ, ಇದಕ್ಕೆ ಕಾಂಬಿನೇಷನ್ ಕ್ಯಾರೆಟ್ ಚಟ್ನಿ ಹಾಕ್ಬಿಡಿ. ಅಷ್ಟೊಂದು ಚಟ್ನಿ ಏನಕ್ಕೆ? ಅಲ್ಲಿದೆಯಲ್ಲ ಸೈಡಲ್ಲಿ. ಎಸ್, ಕ್ಯಾರೆಟ್ ಚಟ್ನಿ ನಾನಂತೂ ಎಲ್ಲೂ ಕೇಳಿಲ್ಲ ಅಂದಮೇಲೆ ತಿನ್ನಕ್ಕೆ ಹೆಂಗ್ ಸಾಧ್ಯ? ತಿಂದು ಇಲ್ಲ ಬಿಡಿ. ಇದು ದೋಸೆ, ಅಕ್ಕಿ ಮತ್ತು ರಾಗಿ ಉದ್ದಿನ ಬೇಳೆ ಸೇರಿಸಿ ಮಾಡಿರುವಂಥ ದೋಸೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಎಲ್ಲ ವಯಸ್ಸಾದವ್ರಿಗೂ ತುಂಬ ಜೀರ್ಣಕ್ರಿಯೆ ಬೇಗ ಆಗುತ್ತೆ, ತುಂಬ ಒಳ್ಳೆ ವಿಟಮಿನ್ಸ್ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಡಾಕ್ಟರ್ ಅಂತ ಒಂದ್ಸರಿ ನೋಡ್ಕೊಳ್ಳಿ. ರಾಗಿ ದೋಸೆ ಕ್ಯಾರೆಟ್ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟ್, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ರುಬ್ಬಿಕೊಂಡು ಚಟ್ನಿ ಸಿದ್ಧ ಮಾಡಿಕೊಳ್ಳಿ. ಒಂದು ಬೌಲ್ಗೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ರುಬ್ಬಿಕೊಂಡ ಉದ್ದಿನ ಬೇಳೆಯ ಹಿಟ್ಟು, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು, ನೀರು ಹಾಕಿ ಹದವಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟು ತಯಾರಿಸಿಕೊಳ್ಳಿ. ಇದನ್ನು ಕಾದ ತವಾದ ಮೇಲೆ ದೋಸೆಯಂತೆ ಹಾಕಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಎರಡೂ ಕಡೆ ಬೇಯಿಸಿ. ಈಗ ತಯಾರಾದ ಆರೋಗ್ಯಕರ ರಾಗಿ ದೋಸೆಯನ್ನು ಕ್ಯಾರೆಟ್ ಚಟ್ನಿಯೊಂದಿಗೆ ತಿನ್ನಲು ಕೊಡಿ. ಚೆನ್ನಾಗಿದೆ ರೀ, ಸಖತ್ತಾಗಿದೆ. ನಾನು ಅನ್ಕೊಂಡಿದ್ದ ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದೀರಾ. ಬೇಕಾದ್ರೆ ನೋಡಿ, ಯಾಕಂದ್ರೆ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದು ನೋಡಿ ಮನೇಲಿ ಟ್ರೈ ಮಾಡ್ತಾರೆ. ಟ್ರೈ ಮಾಡಿದ್ಮೇಲೆ ಆಗಿತ್ತು ಅಂತ ಫೇಸ್ಬುಕ್ ಅಲ್ಲಿ ಬರ್ದು ಕಳಿಸ್ತಾರೆ, ನೀವೇ ನೋಡ್ಕೋಬಹುದು. ನಿಮ್ಮ ರೆಸಿಪಿ ಯಾವ ರೀತಿ ಮಾಡಿದ್ದೀರಾ, ಜನ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಡಾಕ್ಟ್ರೆ, ಖಂಡಿತವಾಗ್ಲೂ ಇದಕ್ಕೆ 100% ಮಾರ್ಕ್ಸ್ ಸಿಗುತ್ತೆ, ಡೋಂಟ್ ವರಿ.
ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಿ ಕನ್ನಡದವರಿಗೂ ಹಾಗೂ ನಿಮ್ಮ ತಂಡದವರಿಗೂ ಧನ್ಯವಾದ. ಈ Thank ಅವಕಾಶ you. ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಡಾಕ್ಟ್ರು ಶಿಲ್ಪಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ರೆಸಿಪಿ ರೀ, ನಾನೇನೋ ಚೆನ್ನಾಗಿರಲ್ಲ ಅನ್ಕೊಂಡಿದ್ದೆ, ಸಖತ್ತಾಗಿದೆ. ಓಕೆ, ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗಿಪ್ಪ, ಹೊಟ್ಟೆ ಸಿಗ್ತಾ ಇದೆ, 2 ಗಂಟೆ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಸಾಕಷ್ಟು ಜನ ಹೊಸಬರೆಲ್ಲ ನಮಗೆ ಕಾಗದ ಬರೆಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಎಷ್ಟೋ ದಿನ ಆಗಿತ್ತು ಲೆಟರ್ಗಳನ್ನ ನೋಡಿ, ತುಂಬಾ ಲೆಟರ್ಗಳನ್ನ ಬರೀತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಸ್ಕೊಳ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ, ಅವರ ಕೈ ರುಚಿನ ತೋರಿಸ್ತಾ ಇದ್ದಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.